डॉक्टर MM शाहबाज, एडवांस लैप्रोस्कोपिक एंड जनरल सर्जन। सर ये आप क्या जनरल सर्जन हैं या जनरल फिजिशियन हैं? जी मैं जनरल सर्जन हूँ और मेरा स्पेशलाइजेशन है कि मैं लैप्रोस्कोपी, एडवांस लैप्रोस्कोपिक सर्जरी। हर जुमा 7 बजे से शाम 9 बजे तक कंसल्टिंग फ्री। डॉक्टर MM शाहबाज, एडवांस लैप्रोस्कोपिक एंड जनरल सर्जन, अरहम क्लिनिक, नोबल फार्मा, बिसाइड यूनियन बैंक, बसवेश्वर सर्कल, रायचूर। नाज़रीन आदाब, एवन टीवी में आप तमाम का खैर मकदम। रायचूर से शक्तिनगर जाने वाली रोड पर एक्सनरली के करीब MPCL नाम से एक फैक्ट्री थी जो कि अब IGPL बन चुकी है। ये फैक्ट्री तकरीबन 40 साल इस मुकाम पर काम करती रही, फिर अचानक इस फैक्ट्री को बंद कर दिया गया, जिससे कई मजदूर बेरोजगार हो चुके थे। उन मजदूरों को ना ही उनका मुआवजा दिया गया और ना ही दीगर सहूलियात फराहम की गई। बताया जाता है कि अब इस कंपनी को IGPL नाम से दोबारा शुरू किया जा रहा है। इसके बावजूद इन मजदूरों को ना रोजगार का तयख्खुन दिया जा रहा है, ना ही उन्हें साबिका मुआवजा दिया जा रहा है, जिसको लेकर आज दलित सेना की जानिब से IGPL फैक्ट्री के गेट के सामने एक जबरदस्त एहतजाज मुनज़्ज़म किया गया और मुतालबा किया गया कि मजदूरों के तमाम मुतालबात को माना जाए। इस एहतजाज में सुरेश बाबू, T नरसप्पा, मोहम्मद शाहिद, अब्दुल्ला नायक, लक्ष्मण, इमरान बड़े साहब और दीगर कई कायदीन भी मौजूद थे। ಹೋರಾಟ ಗೆಲ್ಲುವವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಏನೇ ಬರಲಿ ಒಗ್ಗಟ್ಟಿರಲಿ। ವ್ಯವಸ್ಥಾಪಕರು ಬರಲಿಲ್ಲ, ಅವರ ಪರವಾಗಿ ಇನ್ನೊಬ್ಬರು ಬಂದು ಇಲ್ಲಿ ಈ ಪ್ರತಿಭಟನೆ ಯಾವ ರೀತಿಯಲ್ಲಿ ನಡೀತಾ ಇದೆ, ಆಡಳಿತ ವರ್ಗದ ಅವರಿಗೆ ಮಾಹಿತಿ ನೀಡಲು ಆಡಳಿತ ವರ್ಗದವರು ಬಂದಿದ್ದಾರೆ। ಅವರು ಈ ವೇದಿಕೆ ಯಾವ ರೀತಿಯಲ್ಲಿ ಇದೆ, ಇಲ್ಲಿ ಇವರು ಏನು ಮಾಡಬಹುದು, ಏನು ಮಾಡ್ತಾರ ಅನ್ನೋದೇ ಅವರಿಗೆ ಒಂದು ಕುತೂಹಲ। ಯಾಕಂತಂದ್ರೆ ಅವ್ರ ಕಾರ್ಮಿಕರು, ಅವರು ಕೂಡ ಒಂದು ಮೈಸೂರು ಪೆಟ್ರೋಕೆಮಿಕಲ್ ನಲ್ಲಿ ಒಬ್ಬ ಕಾರ್ಮಿಕರೇ, ಆದ್ರೆ ಕಾರ್ಮಿಕರ ಮೇಲೆ ಕಾಳಜಿನೇ ಇಲ್ಲ। ಅವರೊಬ್ಬ ಆಫೀಸರ್ ಆಗಿ ಇವತ್ತು ಮೈಸೂರು ಪೆಟ್ರೋಕೆಮಿಕಲ್ ಪ್ರೈವೇಟ್ ಲಿಮಿಟೆಡ್ ಹೆಡ್ ಆಫೀಸ್ ಬೆಂಗಳೂರು ಕೂಡ ಇದು, ಬೆಂಗಳೂರಲ್ಲಿ ಅವರು ಕೆಲಸವನ್ನೇ ನಿರ್ವಹಿಸ್ತಾ ಇದ್ದಾರೆ। ಬಾಲಾಜಿ ಅನ್ನೋರು ಈ ಒಂದು ಮೈಸೂರು ಪೆಟ್ರೋಕೆಮಿಕಲ್ ಕಾರ್ಖಾನೆಯಲ್ಲಿ ಒಬ್ಬ ಕಾರ್ಮಿಕ, ಆದರೆ ಇಲ್ಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ, ಮ್ಯಾನೇಜ್ಮೆಂಟ್ ಫೇವರ್ ಆಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ। ಇವತ್ತು ಬಾಲಾಜಿ ಅವರಿಗೆ ಯಾವುದೇ ಒಂದು ಆದೇಶ ಕೂಡ ಇಲ್ಲ। ಈ ಒಂದು ಫ್ಯಾಕ್ಟರಿಯಲ್ಲಿ ಬಾಲಾಜಿ ಅವರು ಲಖವಿಂದರ್ ಗೌರ್ ಅನ್ನೋರಿಗೆ ಲೀಸ್ ಕೌನ್ಸಿಲ್ ಅಗ್ರಿಮೆಂಟ್ ಮಾಡಿಕೊಟ್ರ। ಗುಡಿ ಮತ್ತು ರೈಲ್ವೆ ಸ್ಟೇಷನ್ಗೆ ಹೋಗಬೇಕಾದ್ರೆ ದಾರಿ ಬಿಡ್ತಾ ಇರಲಿಲ್ಲ, ಇವರು ದಬ್ಬಳಿಕೆ ಮಾಡಿದರು। ಶಾಸಕರ ಗಮನಕ್ಕೆ ತಂದ ಮೇಲೆ ಶಾಸಕರು ಇಲ್ಲಿ ನಿಂದ್ರಿಸಿ, ಇದೇ ಶಾಹಿದಣ್ಣವರು ಇದು ದೇವಸ್ಥಾನಕ್ಕೆ ಮತ್ತು ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗೋಕೆ ಅನುಕೂಲ ಮಾಡಿ ಕೊಡೋದ್ರಂದಮೇಲೆ, ಒಂದು ವೇಳೆ ಕೊಡದೇ ಇದ್ದರೆ ನಿನ್ನ ಕಾರ್ಖಾನೆ ಬಂದ್ ಮಾಡಿಸ್ಬಿಡ್ತೀನಿ ಅಂತೇಳಿ ನಮ್ಮ ಗ್ರಾಮೀಣ ಶಾಸಕರು ದದ್ದಲ್ ಬಸನಗೌಡ ಅವರು ಹೇಳಿದಾಗ ಅವತ್ತು ದಿನ ಅವರು ಮಣ್ಣು ಮುಚ್ಚಿ ದಾರಿಯನ್ನು ಮಾಡಿಕೊಟ್ಟು ಹೋಗಿದ್ದಾರೆ। ಅದೇ ಬಸನಗೌಡ ದದ್ದಲ್ ಸಾಹೇಬರು ಬಂದು ಇಲ್ಲಿ ಏನಾದರೂ ಅವರು ಈ ಕಾರ್ಖಾನೆಯಲ್ಲಿ ಕಾರ್ಮಿಕರು ಇರ್ತಕ್ಕಂಥ ಒಂದು ಪೆಂಡಿಂಗ್ ಪೇಮೆಂಟನ್ನು ಪೂರ್ಣ ಆಗೋ ತನಕ ಕೋರ್ಟಲ್ಲಿ ವ್ಯಾಜ್ಯ ನಡೆದಿದೆ, ಸ್ವಾಮಿ ನೀವು ಹೈಕೋರ್ಟ್ ಅಂತೀರಿ, ನಾಳೆ ಸುಪ್ರೀಂ ಕೋರ್ಟ್ ಅಂತೀರಿ, ಕಾರ್ಮಿಕರು ಇಲ್ಲಿ ಕೈ ಕಟ್ಕೊಂಡು ಕುಂದ್ರಕ್ಕೆ ಆಗೋದಿಲ್ಲ, ಮೊದಲು ಇವ್ರದ್ದು ಹಿತಾರ್ಥ ಮಾಡಿ ನೀವು ಮುಂದೆ ಇನ್ನೊಂದು ಪ್ಲಾಂಟ್ ಹಾಕಲಿಕ್ಕೆ ಅನುಕೂಲ ಮಾಡಿಕೊಳ್ಳಿ, ಇಲ್ಲಂತಂದರೆ ಜಿಲ್ಲಾಧಿಕಾರಿಗಳಿಗೆ ಸ್ಟ್ರಿಕ್ಟಾಗಿ ಹೇಳಿಲ್ಲ ಶಾಸಕರು। ಯಾಕಂದರೆ ಶಾಸಕರ ಗಮನಕ್ಕೂ ಕೂಡ ಇದಿದೆ, ಆದರೆ ಯಾಕೆ ಹೇಳವಲ್ರ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ। ಯಾಕಂದರೆ ಈ ಭಾಗದಲ್ಲಿ ಇಷ್ಟು ಜನ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದು ಕಾಂಗ್ರೆಸ್ ಕಾರ್ಯಕರ್ತರ ಕುಟುಂಬಗಳಿಗೆ ಅನ್ಯಾಯ ಈ ಒಂದು ದಲಿತ ಸೇನೆ ವತಿಯಿಂದ ಇಂದು ಮೈಸೂರು IG ಪೆಟ್ರೋಕೆಮಿಕಲಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ। ಇಲ್ಲಿ ಮೈಸೂರು ಪೆಟ್ರೋಕೆಮಿಕಲ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರ್ತಂಥ ಕಾರ್ಮಿಕರಿಗೆ ದೊಡ್ಡ ಅನ್ಯಾಯ ಕೂಡ ಆಗಿದೆ। ಆದ ಕಾರಣದಿಂದ IG ಪೆಟ್ರೋಕೆಮಿಕಲ್ ಮತ್ತು ಮೈಸೂರು ಪೆಟ್ರೋಕೆಮಿಕಲ್ ಎರಡು ಕಂಪನಿ ಒಬ್ಬರೇ ಓನರ್ ಆಗಿರ್ತಾರೆ। ಹೌದು, ಅವರ ಹೆಸರು MM ಧನುಕಾ ಅಂತೇಳಿ। ಮೈಸೂರು ಪೆಟ್ರೋಕೆಮಿಕಲ್ ಮೊದಲ ಕಂಪನಿ, ಇದು ರಾಯಚೂರಲ್ಲಿ ಪ್ರಾರಂಭವಾಗಿತ್ತು, ಇದು ಮುಂಬೈಯಲ್ಲಿ ಕೂಡ ಹೊಂದಿದೆ, ಮೈಸೂರು ಪೆಟ್ರೋಕೆಮಿಕಲ್ ಮುಂಬೈ ಅಂತೇಳಿ ಇದೆ। ಅದೇ ರೀತಿಯಲ್ಲಿ IG ಪೆಟ್ರೋಕೆಮಿಕಲ್ ಅಂತೇಳಿ ಮುಂಬೈಯಲ್ಲಿ ಹೊಂದಿದೆ, ಅದೇ ಕಾಪಿಯನ್ನು IG ಪೆಟ್ರೋಕೆಮಿಕಲ್ ಅಂತೇಳಿ ರಾಯಚೂರಲ್ಲಿ ಕೂಡ ಹೊಸ ಹುನ್ನಾರ ಹುಡುಕಿ, ಅಂದರೆ ರಾಯಚೂರಲ್ಲಿ ಮೈಸೂರು ಪೆಟ್ರೋಕೆಮಿಕಲ್ನ ಬಂದ್ ಮಾಡಿ ಮುಂಬೈಯಲ್ಲಿ ಪ್ರಾರಂಭ ಮಾಡಿದರು, ಆದರೆ ಇಲ್ಲಿ ಕಾರ್ಮಿಕರಿಗೆ ಮೋಸ ಮಾಡಿದರು।
ಅಲ್ಲಿ ಕಾರ್ಮಿಕರಿಗೆ ನ್ಯಾಯವನ್ನು ಒದಗಿಸಿದರು. ಮುಂದಿನ ದಿನಮಾನಗಳಲ್ಲಿ ಮುಂಬಯಿಯಲ್ಲಿ IG ಪೆಟ್ರೋಕೆಮಿಕಲ್ ಇದೆ, ಅದನ್ನ ಬಂದ್ ಮಾಡಿ ಈ ರಾಯಚೂರಲ್ಲಿ IG ಪೆಟ್ರೋಕೆಮಿಕಲ್ ಅನ್ನು ಪ್ರಾರಂಭ ಮಾಡಲು ಅವರು ಹೊಸ ಹುನ್ನಾರ, ಇದು ಹೊಸ ಹುನ್ನಾರಕ್ಕೆ ಕೇಂದ್ರ ಸರ್ಕಾರ ಆಗುತ್ತೆ. ದಯಮಾಡಿ ಒಂದೊಂದು 50 ಲಕ್ಷ 1 ಕೋಟಿ ಖರ್ಚು ಮಾಡಿ ಇವತ್ತು ಶಕ್ತಿನಗರದಲ್ಲಿ ಇರ್ತಕ್ಕಂಥ ಎಲ್ಲರೂ ಇಲ್ಲಿ ಪೊಲ್ಯೂಷನ್ ಇಲ್ಲ, ಇದು ಸೂಕ್ತವಾದ ಸ್ಥಳ, ನಾವು ವಾಸ ಮಾಡಲಂತ ಬಂದಿದ್ದಾರಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ IGPL ಪೆಟ್ರೋಕೆಮಿಕಲ್ ಏನಾದರೂ ಚಾಲು ಆದರೆ ಶಾಂತಿನಗರ ಹೋಗಿ ವಾಂತಿನಗರ ಅನ್ನೋದು ಪಟ್ಟ ಖಂಡಿತ. ಅದಕ್ಕೆ ಆದ ಕಾರಣದಿಂದ ಇಂಥ ಒಂದು ಕಾರ್ಖಾನೆಯನ್ನು ನಾವು ಇಲ್ಲಿ ಹಾಕಲಿಕ್ಕೆ ಬಿಡಬಾರ್ದು. ಮೈಸೂರು ಪೆಟ್ರೋಕೆಮಿಕಲ್ ಇದ್ದ ನಮ್ಗೆ ಯಾವುದು ತೊಂದರೆ ಆಗ್ತಾ ಇರಲಿಲ್ಲ, ಆದರೆ ಈ IGPL ಇದ್ದ ಬಹಳಷ್ಟು ತೊಂದರೆಗಳು ನಮಗೆ ಮುಂದೆ ಕೂಡ ಉಂಟಾಗುತ್ತವೆ. ದಯಮಾಡಿ ಇವತ್ತು AC ರೂಮ್ನಲ್ಲಿ ಮಲ್ಕೊಂಡು ಅಲ್ಲಿನ ಕಾರ್ಮಿಕರಿಗೆ ಅನ್ಯಾಯ ಆಗ್ಯದ, ಅವರೇ ಹೋರಾಟ ಮಾಡ್ತಾರ, ಅವ್ರಿಗೆ ನ್ಯಾಯ ಸಿಕ್ಕರೆ ಅವ್ರಿಗೆ ರೊಕ್ಕ ಬರ್ತಾವ, ನಮಗೆ ಯಾವುದು ಬರೋದಿಲ್ಲ, ನಾವ್ಯಾಕ ಸ್ಟ್ರೈಕಲ್ಲಿ ಹೋಗಿ ಕುಂದಿರ್ಬೇಕಂತೇಳಿ ತಮ್ಮ ಮೂರ್ಖತನಲ್ಲಿದ್ದ ಮನೆ ಒಳಗೆ ತಾವಿದ್ರೆ ಮುಂದಿನ ದಿನಗಳಲ್ಲಿ ಈ ದಲಿತ ಸೇನೆಯನ್ನು ತಾವು ನೆನಪಿಸಿಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಹಿಂದೆ ದಲಿತ ಸೇನೆ ಹೋರಾಟ ಮಾಡಿತ್ತು, ಈ IG ಪೆಟ್ರೋಕೆಮಿಕಲ್ ಬೇಡ ಅಂತೇಳಿ ಇವತ್ತು ಇಷ್ಟು ವಾಸನೆಯಿಂದ ನಾವು ನರಳು ಸಾಯ್ತೀವಿ ಅನ್ನೋದು ಮುಂದೆ ಕಟ್ಟಿಟ್ಟ ಬುತ್ತಿ ಇದು. ಅದಕ್ಕೆ ದಯಮಾಡಿ ಎಲ್ಲರೂ ಇಂಥ ಹೋರಾಟಗಳಿಗೆ ಸಹಕರಿಸಬೇಕು. ಇಲ್ಲಿ ಇರ್ತಕ್ಕಂಥ ಇಂಥ ಕಂಪನಿಗಳನ್ನು ನಾವು ತರಿಸಬಾರ್ದು. ಯಾಕಂತಂದ್ರೆ ಇದು ಹುಲ್ಲು, ಇದು ರಸ ಹಿಂಡಿ ಹೊರಗಡೆ ಹಾಕಬೇಕು, ರಸದಲ್ಲಿದ್ದನೇ CNG ತಯಾರಾಗೋದು. यहाँ पे जैसे कि MPCL मैसूर पेट्रोकेमिकल्स ये कंपनी यहाँ पर पहले चलती थी. 1976 में ये स्टार्ट हो गया कंपनी स्टार्ट होने के बाद यहाँ पर जितने भी ये एक भी मकान नहीं था. जब कंपनी के इसमें झोपड़ी में रह के आके कंपनी का काम करते थे पूरे वर्कर्स, काम करके 40 इयर्स तक काम करे उन्होंने, 40 साल कंपनी में काम करे. करने के बाद पूरे लोग उसी पे डिपेंड थे, वो कंपनी के ऊपर काम करके उनके बच्चों की पढ़ाई, उनकी परवरिश सब पूरा उसी के ऊपर था. तो उस वक्त में जब तक अच्छा चला, सब कुछ पूरा चलते रहा. जो भी उन्होंने पेमेंट दिए उस ज़माने में पेमेंट लेके उसी पे रहते गए, वो लोग उसी पे डिपेंड हो गए. एक दिन ऐसा आया, MPCL वाला क्या करे बोले तो रातों रात किसी को भी कंटिन्यू जो काम कर रहे थे वर्कर्स, उनको एक भी इंटीमेशन नहीं सर का, बंद करके चले गया. इमीडिएटली उनको सडनली ऐसा बाहर डाले सर का होगा. कुछ भी उनको नेक्स्ट क्या करना, उन्होंने यहाँ के रहने के वाले लोगों को इतना तकलीफ हुआ उस टाइम पे, आंखों देखी बात है ये. तो उस टाइम पे क्या हुआ, पूरे बाप लोग खुद जाके स्कूल से बच्चों को छुड़ा लेकर आना पड़ा, फीस नहीं बन के. म्यूनसिपाल्टी लाइन के लिए पानी का डिपार्टमेंट है, अग्निशामक दल, फायर स्टेशन का, हर चीज़ का परमिशन लेना. परमिशन इन्होंने किससे लिए और क्या है वो, तो कोई भी कंपनी एक स्टार्ट करना बोले तो ಇಲ್ಲಿ ಎಲ್ಲ ವಿಲೇಜರ್ಸ್ ಹತ್ರ ಸಾರ್ವಜನಿಕರ ಸಭೆ ನಡೆಸಬೇಕಿಲ್ಲಿ ಫಸ್ಟ್. ಯಾವುದೇ ಸಭೆ ನಡೆಸಿಲ್ಲ. ಇದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ಬೇಕು, ತಿಳಿಸ್ಬೇಕು ನಮ್ಗೆ. ಇಲ್ಲೆಲ್ಲ ಇದರಿಂದ ಹಾನಿ ಏನಾಗುತ್ತೆ ಏನಾಗಲ್ಲ ಅಂತೇಳಿ ಎಲ್ಲ ನಮಗೆ ಇಲ್ಲಿ ಯಾರಿಗೆ ಏನೂ ಮಾಹಿತಿ ಇಲ್ಲ. ಇಲ್ಲಿ ಒಳಗೆ ಏನು ನಡೆದಿದೆ, ಏನು ಮಾಡ್ತಾ ಇದ್ದಾರೆ ಅನ್ನೋದಿಲ್ಲ. ಇವತ್ತು ಇವರು 40 ವರ್ಷ ನಡೆಸಿದ ಕಂಪ್ನಿನೇ ಇವರು ಕಳ್ತನಲ್ಲಿದ್ದ, ಒಡೆ ಹೋಗಿದ್ದ, ಹಿಂದಿನ ಭಾಗಲಿದ್ದ. ಇವತ್ತು ಮತ್ತೆ ಈ ಕಂಪ್ನಿ ನಡೆಸಿಗೆಸಿ ಯಾರಿಗೆ ಇಲ್ಲಿ ಶಾಶ್ವತವಾಗಿ ಏನು ಇಲ್ಲಿ ಎಂಪ್ಲಾಯ್ಮೆಂಟ್ ಕೊಡ್ತಾರೆ ಅಂತೇಳಿ ಯಾರಿಗೂ ಇಲ್ಲಿ ನಮಗೇನು ನಂಬಿಕೆ ಇಲ್ಲ. ಎಲ್ಲ ವರ್ಕರ್ಸಿಗೆ ಫಸ್ಟ್ ಪರಿಹಾರ ಕೊಡಬೇಕಿಲ್ಲಿ. ಪರಿಹಾರ ಕೊಟ್ಟು ಇಲ್ಲಿರೋಂಥ ಸುತ್ತಮುತ್ತಲ ವಿಲೇಜರ್ಸಿಗೆಲ್ಲ ಇಲ್ಲಿ ಪಂಚಾಯತ್ ಸಂಬಂಧಪಟ್ಟ ಅಧಿಕಾರಿಗಳು, PDO ಆಗಿರ್ಬೋದು, ದೇಸೂರು ಪಂಚಾಯತು, ಯದ್ಲಾಪುರ ಪಂಚಾಯತು, ಇದ್ರ ಸಮಕ್ಷಮ ಬರೋಂಥ ಎಲ್ಲ ವಿಲೇಜರ್ಸ್, ಚಿಕ್ಸೂರು ಪಂಚಾಯತ್ ಬರೋಂಥ ಎಲ್ಲ ಗ್ರಾಮಸ್ಥರಿಗೆ ಎಲ್ಲರಿಗೆ ಕರೆಸಿ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಆಸ್ತಿನ ವರ್ಗಾವಣೆ ಮಾಡಬೇಕಾದ್ರೆ 99 ವರ್ಷ ಲೀಸ್ ಕಮ್ ಅಗ್ರಿಮೆಂಟ್ ಆಗಿರ್ತದ. ಅಂತ ಒಂದು ಹೊಲನ ತನ್ನ ಹೆಸರು ಮ್ಯಾಗ ನಮ್ಮ ಓನರಿಗೆ ಅಡ್ಡ ಹುಟ್ಟೇನ, ಈ ಸೊಳೆ ಮಗ ಅಡ್ಡ ಹುಟ್ಟೇನು, ಇವನ ಹೆಸರು ಮ್ಯಾಗ ಹೆಂಗಾಗ್ಯದ 27 ಎಕರೆ ಅನಧಿಕೃತವಾಗಿ ಮಾಡಿಸ್ಕೊಂಡು ಬಂದಾನ. ಅವನು ಹೇಳಕತ್ತೀವಿ ತ್ರಾಸಾಗ್ಯದಂತ. ತ್ರಾಸಾದ್ಮೇಲೆ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮ ಬಂಧುಗಳೇ, ಇವತ್ತಿನ ದಿನ ನಾವು ಅಂದರೆ ನಾವೆಲ್ಲ ಕಾರ್ಮಿಕರು. ಇವತ್ತಿನ ದಿನ ಎಲ್ಲ ಈ ಮೈಸೂರು ಪೆಟ್ರೋಕೆಮಿಕಲ್ ಏನು ಪ್ರೈವೇಟ್ ಲಿಮಿಟೆಡ್ ಇತ್ತು, ಆ ಕಂಪನಿಗೆ ಏನು ಜಾಗ ಕೊಟ್ಟು, ನಮ್ಮದೇ ಜಾಗ ಕೊಟ್ಟು, ನಮ್ಮದೇ ನೀರು ಕೊಟ್ಟು, ನಾವೇ ದುಡಿದು ಸುಮಾರು ವರ್ಷಗಳಿಂದ ದುಡಿದು ಅವನೇನೋ ಕಂಪ್ನಿಯವನು ಕೋಟಿ ಮಾಡಿಕೊಂಡು ಇವತ್ತು
ಕಾರ್ಮಿಕರಿಗೆ ಹೊಟ್ಟೆ ಮೇಲೆ ಹೊಡೆದು ಇವತ್ತು ಅವನಲ್ಲಿ ಏನು ಕೋಟಿ ಕೋಟಿ ದುಡ್ಡು ಇಟ್ಕೊಂಡು ಎಲ್ಲ ಅಧಿಕಾರಿಗಳೆಲ್ಲ ಕೊಂಡ್ಕೊಂಡು ತನಗೆ ಬೇಕಾದಂತೆ ಆಡಿಕೊಂಡು ಇವತ್ತು ರೈತರನ್ನ ಕಾರ್ಮಿಕರನ್ನ ಹೊಟ್ಟೆ ಮೇಲೆ ಹೊಡೆದು ಇವತ್ತು ರಾತ್ರಿ ಓಡೋಗ್ಬಿಟ್ಟ. ಅದೇ ರೀತಿ ಕಾರ್ಮಿಕರು ಸುಮಾರು ವರ್ಷಗಳು ಅವರು ಅಸ್ತವ್ಯಸ್ತವಾಗಿ ಅವರ ಕುಟುಂಬಗಳು ಅವರಿಗೆ ಯಾವ ಬೇರೆ ಕಂಪ್ನಿಗಳಲ್ಲಿ ಕೆಲಸಗಳು ಸಿಕ್ಕಿಲ್ಲ. ಸುಮಾರು ಕಂಪ್ನಿಗಳಲ್ಲಿ ಬೇರೆ ಬೇರೆ ಕಡೆ ಹೋಗಿ ಕೇಳಿದ್ರೆ ಕೆಲಸಗಳೇ ಸಿಕ್ಕಿಲ್ಲ. ಅವ್ರು ಏನು ಮಾಡ್ಬೇಕು? ಏಕಾಏಕಿ ಹೊರಗಡೆ ಹಾಕಿದರೆ ಏನು ಮಾಡಬೇಕು? ಅವ್ರ ಕುಟುಂಬ ಏನಾಗಬೇಕು? ಇಂಥ ಸಂದರ್ಭದಲ್ಲಿ ಅವರು ಕೋರ್ಟಿಗೆ ಮೊರೆ ಹೋದರೆ ಕೋರ್ಟು ಕೂಡ ಇವರಂತೆಯೇ ಒಂದು ಆರ್ಡ್ರ್ ಪಾಸ್ ಆದರೆ ಕೂಡ ಇವತ್ತು ಯಾವುದೇ ರೀತಿಯ ಅವರಿಗೆ ಯಾವುದೇ ಅನುಕೂಲ ಆಗಿಲ್ಲ. ಮತ್ತು ಅದೇ ಮೈಸೂರು ಪೆಟ್ರೋಕೆಮಿಕಲ್ ಇವತ್ತು ಬೇರೆ ಹೆಸರಲ್ಲಿ ನೋಂದಣಿ ಮಾಡಿಕೊಂಡು ಇವತ್ತು ಕಂಪನಿನ ಚಾಲು ಮಾಡಿದೆ. ಇವತ್ತು ಎಷ್ಟು ಅನ್ಯಾಯ ಮಾಡ್ತಿದೆ ಈ ಕಂಪನಿ. ಯಾಕೆ ಕೇಳೋರು ಯಾರು ಹೇಳೋರಿಲ್ಲ ಅಂತ ನಾ ಹೆಂಗೆ? ಇಲ್ಲೆಲ್ಲ ಜನರು ಮುಗ್ಧ ಜನರು ಅಂತ ತಾನೇ. ನಮ್ಮ ರಾಯಚೂರು, ಶಕ್ತಿನಗರ, ಈ ಸುತ್ತಮುತ್ತಲಿನ ಜನರು, ಚಿಕ್ಕಸೂರು ಆಗಿರ್ಬೋದು, ಈ ಜನರೆಲ್ಲ ಮುಗ್ಧ ಜನರು ಅಂತ ತಾನೇ ಇದೆಲ್ಲ ಮಾಡ್ತಾ ಇರೋದು. ನೀನು ಬಂಧುಗಳೇ, ನೀವೇನು ಹೋರಾಟ ಚಾಲು ಮಾಡಿರಿ, ಇದು ಇಲ್ಲಿಗೆ ಆಗಬಾರ್ದು. ಈ ಕಂಪ್ನಿ ಸಂಪೂರ್ಣ ಬಂದ್ ಆಗಬೇಕು.